ಈ ವಿಡಿಯೋದಲ್ಲಿ ಈ ಒಂದು ಫ್ರಾಕ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ ನೋಡಿ. ಒಂದು ಸ್ಯಾರಿಯಲ್ಲಿ 2 ಫ್ರಾಕನ್ನು ಸ್ಟಿಚ್ ಮಾಡಿದ್ದೀನಿ ಮತ್ತು ಕೋಟ್ಸ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಸಿಂಪಲ್ ವೇಯಲ್ಲಿ ಸ್ಟಿಚ್ ಮಾಡಿರುವಂಥ ಈ ಒಂದು ಸ್ಯಾರೀಸಲ್ಲಿ ಫ್ರಾಕ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಲಟ್ಕನ್ಸು ಗೋಲ್ಡ್ ಕಲರ್ ದಾರ ಇಟ್ಕೊಂಡು ಈ ರೀತಿ ಲಟ್ಕನ್ಸನ್ನು ಸ್ಟಿಚ್ ಮಾಡಿ ಓನ್ಲಿ ಫಾರ್ ಒಂದೇ ಕಲರಲ್ಲಿದೆ ಈ ಒಂದು ಸ್ಯಾರಿ. ಇದಕ್ಕೆ ಬಾರ್ಡರು 4 ಇಂಚ್ ಮಾತ್ರ ಬಂದಿತ್ತು, ಕೆಳಗಡೆನೂ ಮೇಲೆ ಎರಡು ಕಡೆನೂ 4 ಇಂಚ್ ಬಾರ್ಡರ್ ಮಾತ್ರ ಬಂದಿತ್ತು. ಅದನ್ನು ನಾನು ಮೇಲೆ ಬರುತ್ತಲ್ಲ ಒಂದು ಬಾರ್ಡ್ರನ್ನ ಕಟ್ ಮಾಡಿಕೊಂಡು ಒಂದೇ ಕಡೆ ಹಾಕಿ ಮೇಲೆ ಡಿಸೈನ್ ಬರೋ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೆ. ಇದು ಕೋಟ್ಸು. ಈ ರೀತಿ ಕೋಟ್ಸನ್ನು ಬೇರೆ ಕ್ಲಾತಿಂದ ಕೋಟ್ಗೆ ಬೇರೆ ಕ್ಲಾತಿಂದ ಈ ಥರ ಕಟ್ ವರ್ಕನ್ನು ಸ್ಟಿಚ್ ಮಾಡಿದ್ದೀನಿ. ಕೋಟ್ಸ್ನ 2 ಕೋಟು 2 ಫ್ರಾಕ್ಸು. ಈ ಒಂದು ಫ್ರಾಕ್ಸು ಹಾಕ್ಕೊಂಡಿದ್ದಾಗ ಕಸ್ಟಮರು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ಫ್ರಾಕು ಹೇಗಿದೆ ಅಂತ ಬಫ್ ಸ್ಲೀವ್ಸು ಥ್ರೆಡ್ ಪೈಪಿಂಗನ್ನು ಇಟ್ಟಿದ್ದೀನಿ ನಾನು ಸ್ಲೀವ್ಸ್ಗೆ ಮತ್ತು ಫ್ರಂಟ್ಗೆ ನೋಡಿ. ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ. 4 ಇಂಚಸ್ ಮಾತ್ರ ಬಾರ್ಡರ್ ಇದ್ದಿದ್ದು ನೋಡಿ. ಈ ರೀತಿ ಲಟ್ಕನ್ಸನ್ನು ಸ್ಟಿಚ್ ಮಾಡಿಕೊಂಡು ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಫ್ರಾಕ್ಸು. 2 ಫ್ರಾಕ್ಸು ಒಂದು ಸ್ಯಾರಿಯಲ್ಲಿ ಒಬ್ಬರಿಗೆ 2.5 ಮೀಟರ್ ತೊಗೊಂಡಿದ್ದೆ, ಒಬ್ಬರಿಗೆ 3 ಮೀಟರ್ ತೊಗೊಂಡಿದ್ದೆ. ಇದು 6.5 ಮೀಟರಲ್ಲಿ ಹಾಫ್ ಮೀಟರ್ಗಿಂತ ಕಡಿಮೆನೇ ಬಂದಿತ್ತು ಪಲ್ಲು. ಇದರಿಂದ ತುಂಬ ನೀಟಾಗಿ ಬಂದಿದೆ. ಒಂದು ಸ್ಯಾರಿಯಲ್ಲಿ 2 ಫ್ರಾಕ್ಸು. ಒಂದು ಹುಡುಗಿ 11 ವರ್ಷದ್ದು, ಇನ್ನೊಂದು ಹುಡುಗಿ 15 ವರ್ಷದ್ದು. ತುಂಬಾ ಬ್ಯೂಟಿಫುಲ್ ಆಗಿತ್ತು ಇಬ್ರಿಗೂ. ಈ ಒಂದು ಫ್ರಾಕ್ಸು ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಕಟ್ ವರ್ಕ್ ಟೈಪ್ ಇಟ್ಟು ಕೋಟನ್ನು ಬೇರೆ ಒಂದು ಫ್ರಾಕ್ಸ್ಗೂ ಯೂಸ್ ಮಾಡ್ಕೊಳ್ಬೋದು ಈ ಕೋಟ್ನ. ಇದಕ್ಕೆ ಅಂತೇನಿಲ್ಲ. ಬ್ಯಾಕ್ ನೋಡಿ ಈ ರೀತಿ ಇರುತ್ತೆ, ಫ್ರಂಟು ಈ ರೀತಿ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೂ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.